ಬ್ರೇಕಿಂಗ್ ನ್ಯೂಸ್ ಗುರುವಾರ ಅಲರ್ಟ್ ಆಗಸ್ಟ್ 6ರಂದು ಕರ್ನಾಟಕದಲ್ಲಿ ಮಳೆ ಎಲ್ಲಿ ಜಾಸ್ತಿ ಆಗುತ್ತೆ? ಬೆಂಗಳೂರಿನಲ್ಲಿ ಭಾರಿ ಮಳೆ ಇದೆಯಾ? ಉತ್ತರ ಕರ್ನಾಟಕದಲ್ಲಿ ಮಳೆ ಸ್ಟಾರ್ಟ್ ಆಗುತ್ತಾ? ಕರಾವಳಿಯಲ್ಲಿ ಮಳೆ ಕಡಿಮೆ ಆಗುತ್ತಾ? ನಿಮ್ಮ ಜಿಲ್ಲೆಯ ಪೂರ್ತಿ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿದೆ. ಹಾಗಾಗಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಬಹಳಷ್ಟು ವೀಕ್ಷಕರು ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಎಲ್ಲ ವೀಕ್ಷಕರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಕರ್ನಾಟಕ ವೆದರ್ ಅಪ್ಡೇಟ್ಸ್ ಗೆ ಸ್ವಾಗತ. ಇವತ್ತು ನಾವು ಅನಾಲಿಸ್ ಮಾಡೋದು ನಾಳೆ ಅಂದರೆ ಆಗಸ್ಟ್ 6, 2026 ಗುರುವಾರದ ಹವಾಮಾನ ಬಗ್ಗೆ. ವಾರದ ಮಧ್ಯದಲ್ಲಿ ಮಳೆ ಹೇಗಿರುತ್ತೆ ನೋಡೋಣ. ವಿಡಿಯೋ ಕೊನೆವರೆಗೂ ನೋಡಿ, ಆಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಬೆಲ್ ಐಕನ್ ಒತ್ತಿ. ನಾಳೆ ಮುಂಗಾರು ಏನ್ ಮಾಡುತ್ತೆ ನೋಡೋಣ. ಮೊದಲು ಕರಾವಳಿಯ ವಾಯುಭಾರ ಕುಸಿತ ವೀಕ್ ಆಗಿದೆ, ದಕ್ಷಿಣ ಒಳನಾಡಿನ ಕಡೆ ಚಲಿಸುತ್ತಿದೆ. ಇದರಿಂದ ಆಗಸ್ಟ್ 6ರಂದು ದಕ್ಷಿಣ ಕರ್ನಾಟಕದಲ್ಲಿ ಭಾರಿ ಮಳೆ ನಿರೀಕ್ಷೆ ಇದೆ ವೀಕ್ಷಕರೇ. ಬಂಗಾಳ ಕೊಲ್ಲಿಯಲ್ಲಿ ಹೊಸ ವಾಯುಭಾರ ಕುಸಿತ ರೂಪುಗೊಳ್ಳುತ್ತಿದೆ. ಇದರಿಂದ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗಬಹುದು. IMD ಪ್ರಕಾರ ಆಗಸ್ಟ್ 5ರಂದು ದಕ್ಷಿಣ ಒಳನಾಡಿಗೆ ಆರೆಂಜ್ ಅಲರ್ಟ್, ಉತ್ತರ ಒಳನಾಡಿಗೆ ಯೆಲ್ಲೋ ಅಲರ್ಟ್ ಇರುವ ಸಾಧ್ಯತೆ ಇದೆ. ಈಗ ರಾಜ್ಯದ 3 ವಲಯದ ಒಟ್ಟಾರೆ ಮುನ್ಸೂಚನೆ ನೋಡುವುದಾದರೆ ಕರಾವಳಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಇಲ್ಲಿ ಮಳೆ ಕಡಿಮೆಯಾಗುತ್ತೆ. ಹಗುರದಿಂದ ಮಧ್ಯಮ ಮಳೆ ಬರಬಹುದು. 20ರಿಂದ 50 ಮಿಲಿಮೀಟರ್ ಮಳೆ ಆಗಬಹುದು. ಗಾಳಿ ಮಾತ್ರ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ. ಸಮುದ್ರ ಸ್ವಲ್ಪ ಶಾಂತರಿತ ವರ್ತಿಸುತ್ತದೆ. ದಕ್ಷಿಣ ಒಳನಾಡು ಬೆಂಗಳೂರು, ಮೈಸೂರು, ಕೊಡಗು, ಶಿವಮೊಗ್ಗ, ಹಾಸನ ಇಲ್ಲಿ ಭಾರಿ ಮಳೆ. ದಿನ ಪೂರ್ತಿ ಮೋಡ, ಮಧ್ಯಾಹ್ನದಿಂದ ರಾತ್ರಿವರೆಗೂ ಗುಡುಗು ಸಹಿತ ಭಾರಿ ಮಳೆ ಬರಬಹುದು. 70ರಿಂದ 120 ಮಿಲಿಮೀಟರ್ ಮಳೆ ಆಗಬಹುದು. ಉತ್ತರ ಒಳನಾಡು ಬೆಳಗಾವಿ, ಧಾರವಾಡ, ಕಲಬುರಗಿ, ಬೀದರ್, ರಾಯಚೂರು ಮಳೆ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನದ ನಂತರ ಗುಡುಗು ಸಹಿತ ಮಧ್ಯಮ ಮಳೆ. 30ರಿಂದ 60 ಮಿಲಿಮೀಟರ್ ಮಳೆ ಆಗಬಹುದು. ಯೆಲ್ಲೋ ಅಲರ್ಟ್. ಈಗ ಬೆಂಗಳೂರು ಡೀಟೇಲ್ಸ್ ನೋಡುವುದಾದರೆ ವೀಕ್ಷಕರೇ, ಬೆಂಗಳೂರು, ರಾಮನಗರ, ತುಮಕೂರು, ಮಂಡ್ಯ, ಮೈಸೂರು ಜನರೇ ಕೇಳಿ. ಬೆಳಗ್ಗೆ 7ರಿಂದ 11ರವರೆಗೆ ಮೋಡ ಹಗುರು ಮಳೆ ಆಗಬಹುದು. ಮಧ್ಯಾಹ್ನ ನಂತರ 12ರಿಂದ ರಾತ್ರಿ 2ರವರೆಗೆ ಗುಡುಗು ಮಿಂಚು ಸಹಿತ ಬಲವಾದ ಗಾಳಿ ಸಹಿತ ಭಾರಿ ಮಳೆ. 60 ಮಿಲಿಮೀಟರ್ ಗಿಂತ ಜಾಸ್ತಿ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 25 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಗಾಳಿ ಪಶ್ಚಿಮದಿಂದ 35ರಿಂದ 40 ಕಿಲೋಮೀಟರ್ ಅಲ್ಲಿ ವೇಗದಲ್ಲಿ ಬೀಸಲಿದೆ. ಆಫೀಸ್ ಜನರಿಗೆ ಸಲಹೆ. ಗುರುವಾರ ಬೆಂಗಳೂರಿನಲ್ಲಿ ಭಾರಿ ಮಳೆ. ವರ್ಕ್ ಫ್ರಮ್ ಹೋಮ್ ಸಾಧ್ಯವಾದರೆ ಮಾಡಿ. ರಸ್ತೆಯಲ್ಲಿ ನೀರು ನಿಲ್ಲಬಹುದು. ಸ್ಕೂಲ್ ಮಕ್ಕಳಿಗೆ ಶಾಲೆ ಬೇಗ ಬಿಡುವ ಸಾಧ್ಯತೆ ಇದೆ. ರೈನ್ ಕೋಟ್ ಕಡ್ಡಾಯವಾಗಿ ಕೊಟ್ಟು ಕಳಿಸಿ. ಕರಾವಳಿ ಪ್ಲಸ್ ಮಲೆನಾಡು. ಕರಾವಳಿ ಮತ್ತು ಮಲೆನಾಡು ಜನರೇ, ನಾಳೆ ಮಳೆ ಸ್ವಲ್ಪ ಕಡಿಮೆ ಆಗಬಹುದು. ಉತ್ತರ ಕನ್ನಡ, ಕಾರವಾರ, ಕಮಟ, ಭಟ್ಕಳದಲ್ಲಿ 30ರಿಂದ 50 ಮಿಲಿಮೀಟರ್ ಮಳೆ ಆಗಬಹುದು. ನದಿ ಮಟ್ಟ ಸ್ಥಿರವಾಗಿರುತ್ತೆ. ಉಡುಪಿ, ಕುಂದಾಪುರ, ಬೈಂದೂರಿನಲ್ಲಿ ಮಧ್ಯಮ ಮಳೆ. ದಕ್ಷಿಣ ಕನ್ನಡ, ಮಂಗಳೂರು, ಸುಳ್ಯ, ಪುತ್ತೂರಿನಲ್ಲಿ ಹಗುರು ಮಳೆ ಆಗಬಹುದು. ಮಲೆನಾಡು, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ಮಧ್ಯಮ ಮಳೆ. 40ರಿಂದ 70 ಮಿಲಿಮೀಟರ್ ಮಳೆ ಆಗಬಹುದು. ಮೀನುಗಾರರಿಗೆ ಸಮುದ್ರ ಈಗ ಶಾಂತವಾಗಿದೆ. ಆಗಸ್ಟ್ 5ರಿಂದ ಮೀನುಗಾರಿಕೆಗೆ ಹೋಗಬಹುದು. ಕಾಫಿ ರೈತರಿಗೆ ತೋಟದಲ್ಲಿ ನೀರು ಇಳಿಯಲು ಅವಕಾಶ. ಉತ್ತರ ಕರ್ನಾಟಕ ಮಳೆ ಸ್ಟಾರ್ಟ್. ಈಗ ಉತ್ತರ ಕರ್ನಾಟಕದ ಮುಖ್ಯ ಅಪ್ಡೇಟ್. ಗುಡ್ ನ್ಯೂಸ್ ಉತ್ತರ ಕರ್ನಾಟಕದವರಿಗೆ. ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟೆ ಮಧ್ಯಾಹ್ನ ನಂತರ ಗುಡುಗು ಸಹಿತ ಮಧ್ಯಮ ಮಳೆ ಬರಬಹುದು. ವಿಜಯಪುರ, ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಸಂಜೆ 4ರಿಂದ ರಾತ್ರಿ ಮಳೆ. 30 ಮಿಲಿಮೀಟರ್ ಇಂದ 50 ಮಿಲಿಮೀಟರ್ ಮಳೆ ಆಗಬಹುದು. ಗರಿಷ್ಠ ಉಷ್ಣಾಂಶ 30ರಿಂದ 32 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ರೈತರಿಗೆ 15 ದಿನದ ಬಳಿಕ ಮಳೆ ಬರ್ತಾ ಇದೆ. ಬಿತ್ತನೆ ಮಾಡಕ್ಕೆ ಒಳ್ಳೆ ಸಮಯ. ಮುಂದಿನ 3 ದಿನ ಟ್ರೆಂಡ್. IMD ಮಾದರಿ ಏನ್ ಹೇಳುತ್ತೆ? ಆಗಸ್ಟ್ 5, 6 ದಕ್ಷಿಣ ಪ್ಲಸ್ ಉತ್ತರ ಒಳನಾಡಿನಲ್ಲಿ ಭಾರಿ ಮಳೆ. ಆಗಸ್ಟ್ 7, 8 ರಾಜ್ಯಾದ್ಯಂತ ಸಾಮಾನ್ಯ ಮಳೆ. ಕರಾವಳಿಯಲ್ಲಿ ಮಳೆ ಮತ್ತೆ ಜಾಸ್ತಿ ಆಗಬಹುದು. ಆಗಸ್ಟ್ 9 ಮತ್ತು 10 ಮಳೆ ಸ್ವಲ್ಪ ಕಡಿಮೆ ಆಗಬಹುದು. ನೆನಪಿಡಿ, ಇದು ನಿರೀಕ್ಷಿತ ಅಪ್ಡೇಟ್. IMD ಅಧಿಕೃತ ಬುಲೆಟಿನ್ ಬಂದ ಮೇಲೆ ಫೈನಲ್ ಅಪ್ಡೇಟ್ ಕೊಡ್ತೀನಿ. ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಈಗ ಪ್ರಮುಖ ಸೂಚನೆಗಳು ನೋಡುವುದಾದರೆ, ದಕ್ಷಿಣ ಒಳನಾಡು ಜನರು ನಾಳೆ ಭಾರಿ ಮಳೆ ರೆಡಿ ಆಗಿರಿ. ವಾಟರ್ ಲೈನ್ ಏರಿಯಾ ಅವಾಯ್ಡ್ ಮಾಡಿ. ಬೆಂಗಳೂರು ಜನರು ಸಂಜೆ ಮನೆಯಲ್ಲಿ ಇರಿ, ಟ್ರಾಫಿಕ್ ಜಾಸ್ತಿ ಆಗಬಹುದು. ಉತ್ತರ ಕರ್ನಾಟಕ ರೈತರೇ, ಮಳೆ ಬರುತ್ತಿದೆ, ಬಿತ್ತನೆಗೆ ರೆಡಿ ಆಗಿರಿ. ಕರಾವಳಿ ಮೀನುಗಾರರಿಗೆ ಗುಡ್ ನ್ಯೂಸ್, ಸಮುದ್ರಕ್ಕೆ ಹೋಗಬಹುದು. ಈ ಮಾಹಿತಿ ಉಪಯುಕ್ತ ಆಯ್ತಾ? ಅನಿಸರ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದಿಷ್ಟು ನಾಳೆ ಆಗಸ್ಟ್ 6ರ ಕರ್ನಾಟಕದ ನಿರೀಕ್ಷಿತ ಹವಾಮಾನ ವರದಿ. ನಿಮ್ಮ ಜಿಲ್ಲೆಯ ಹೆಸರು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದಕ್ಕೆ ಪ್ರತ್ಯಕ್ಷ ಅಪ್ಡೇಟ್ ಮಾಡ್ತೀನಿ. ಹಾಗೂ ಬಹಳಷ್ಟು ವೀಕ್ಷಕರು ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಎಲ್ಲ ವೀಕ್ಷಕರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಹೊಸ ಅಪ್ಡೇಟ್ ನೊಂದಿಗೆ ಭೇಟಿಯಾಗೋಣ. ಸೇಫ್ ಆಗಿರಿ. ಧನ್ಯವಾದಗಳು.